ಆಂಟಿಬಯೋಟಿಕ್ಸ್ ಅನ್ನೋದು ಲೈಫಲ್ಲಿ ಒಂದ್ಸಲ ಆದ್ರೂ ನೀವು ತಗೊಂಡೇ ಇರ್ತೀರಾ. ಕೆಲವೊಬ್ರು ಅನ್ನೆಸೆಸರಿಯಾಗಿ ಕೂಡ ಆಂಟಿಬಯೋಟಿಕ್ಸ್ನ ತಗೊಳ್ತಾ ಇರ್ತೀರಾ. ಸೊ ಇದರಿಂದ ನಿಮಗೆ ಎಷ್ಟೆಲ್ಲ ಹೆಲ್ತ್ ಹಜಾರ್ಡಸ್ ಎಫೆಕ್ಟ್ ಕೊಡುತ್ತೆ ಅಂತಂದ್ರೆ, ಆಂಟಿಬಯೋಟಿಕ್ಸ್ನ ಸಿಂಪಲ್ ಕೆಮ್ಮು ನೆಗಡಿ ಜ್ವರಕ್ಕೆ ನೆಸಸರಿ ಇಲ್ದನು ಆಂಟಿಬಯೋಟಿಕ್ಸ್ನ ಬಳಸ್ತಾ ಇರ್ತೀರಾ. ಇದರಿಂದ ನಿಮ್ಮ ಹೆಲ್ತ್ ಮೇಲೆ, ಎಸ್ಪೆಷಲಿ ಗಟ್ ಮೇಲೆ ತುಂಬಾ ಅಂದ್ರೆ ತುಂಬಾ ಅಡ್ಡ ಪರಿಣಾಮ ಬೀರುತ್ತೆ. ಗಟ್ಟನ್ನ ನಾವು ಸೆಕೆಂಡ್ ಬ್ರೈನ್ ಆಫ್ ದಿ ಬಾಡಿ ಅಂತ ಕರಿತೀವಿ. ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುವ ಆರ್ಗನ್ನ ನೀವು ತುಂಬಾ ಹಾಳು ಮಾಡ್ತೀರಾ. ಇನ್ಫೆಕ್ಷನ್ ಆದಾಗ ಆಂಟಿಬಯೋಟಿಕ್ಸ್ ಕೆಲಸ ಮಾಡದೇ ಇರೋ ಹಾಗೆ ರೆಸಿಸ್ಟೆನ್ಸ್ನ ನಿಮ್ಮ ಬಾಡಿಗೆ ನೀವು ತರಿಸ್ಕೊಳ್ತೀರಾ. ಗೊತ್ತಿಲ್ಲದೆ ನೋಯಿಂಗ್ಲಿ ಅನ್ನೋಯಿಂಗ್ಲಿ ನೀವು ಆಂಟಿಬಯೋಟಿಕ್ಸ್ನ ತಗೊಂಡೇ ಇರ್ತೀರಾ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಒಳ್ಳೆ ವಂಡರ್ಫುಲ್ ಆಗಿರೋ ಟಾಪಿಕ್ನ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಕಾಂಟ್ರವರ್ಷಿಯಲ್ ಮ್ಯಾಟರ್ ಅಂತಲೇ ಹೇಳ್ಬೋದು. ಆದರೆ ನಿಮಗೆಲ್ಲರಿಗೂ ಇದ್ರ ಬಗ್ಗೆ ನಾಲೆಜ್ ಇರಲಿ ಆ್ಯಂಡ್ ಇದರಿಂದ ನಿಮಗೆ ಉಪಯೋಗ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ಇವತ್ತು ನಾನು ಆಂಟಿಬಯೋಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಂಟಿಬಯೋಟಿಕ್ಸ್ ಅಂದರೆ ಏನು, ಅದರಿಂದ ಏನೆಲ್ಲ ದೇಹಕ್ಕೆ ಉಪಯೋಗವಿದೆ, ಅದೇ ರೀತಿ ಅದರಿಂದ ಏನೆಲ್ಲ ಬಾಡಿಗೆ ಸೈಡ್ ಎಫೆಕ್ಟ್ಸ್ ಇದೆ, ಹಾಗೆ ಆಂಟಿಬಯೋಟಿಕ್ಸ್ ಯಾರು ತಗೊಳ್ಬೇಕು, ಯಾರು ತಗೊಳ್ಬಹುದು, ಅದ್ರ ಜೊತೆ ಆಂಟಿಬಯೋಟಿಕ್ಸ್ ತಗೊಂಡಾದ್ಮೇಲೆ ಏನೆಲ್ಲ ನಾವು ಫುಡ್ ಕನ್ಸ್ಯೂಮ್ ಮಾಡಬೇಕು, ಹೇಗೆ ನಮ್ಮ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲೇ ತಿಳ್ಕೊಳ್ಳೋಣ. ಓಕೆ, ದಯವಿಟ್ಟು ವಿಡಿಯೋ ಇಷ್ಟ ಆದರೂ ನೋಡಿ, ಇಷ್ಟ ಆಗಲಿಲ್ಲ ಅಂದ್ರೂ ನೋಡಿ, ಯಾಕಂದರೆ ಇದರಲ್ಲಿರುವ ಮಾಹಿತಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಆ್ಯಂಡ್ ಕೊನೆಯಲ್ಲಿ 2 ಸೂಪರ್ ಫುಡ್ ಬಗ್ಗೆ ಹೇಳ್ತೀನಿ. ಅದರಿಂದ ನಿಮ್ಮ ಗಟ್ ಹೆಲ್ತ್ ಅಂತಂದರೆ ಆಫ್ಟರ್ ಆಂಟಿಬಯೋಟಿಕ್ಸ್ ನಿಮ್ಮ ಗಟ್ ಹೆಲ್ತ್ ಎಲ್ಲ ಹಾಳಾಗಿರುತ್ತೆ. ಸೊ ಇಂತಹ ಆಹಾರ ತಗೊಳ್ಳೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ 2 ಗಟ್ ಹೆಲ್ತ್ ಟಿಪ್ಸ್ ಕೂಡ ಕೊಟ್ಟಿದ್ದೀವಿ. ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಆಂಟಿಬಯೋಟಿಕ್ಸ್ ಅಂತಂದರೆ, ಮೊದಲಿಗೆ ಆಂಟಿಬಯೋಟಿಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಂಟಿಬಯೋಟಿಕ್ಸ್ ಅಂತಂದರೆ ನೀವು ತುಂಬ ದಿನದಿಂದ ಈ ವರ್ಡ್ ಕೇಳ್ಕೊಂಡೇ ಬಂದಿರ್ತೀರಾ. ಬಟ್ ಕೆಲವೊಬ್ಬರಿಗೆ ಆಂಟಿಬಯೋಟಿಕ್ಸ್ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಅಷ್ಟು ಆಂಟಿಬಯೋಟಿಕ್ಸ್ ಬಗ್ಗೆ ನಾಲೆಜ್ ಇರಲ್ಲ. ಸೊ ಫಸ್ಟಿಗೆ ಆಂಟಿಬಯೋಟಿಕ್ಸ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಂಟಿಬಯೋಟಿಕ್ಸ್ ಅಂತಂದರೆ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾ ಇರುತ್ತವೆ, ಬ್ಯಾಡ್ ಬ್ಯಾಕ್ಟೀರಿಯಾ ಇರುತ್ತೆ. ಈಗ ನನಗೊಂದು ಏನೋ ಇನ್ಫೆಕ್ಷನ್ ಕಾಸ್ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ನನಗೆ ಟೈಫಾಯ್ಡ್ ಕಾಸ್ ಆಗ್ತಾ ಇದೆ ಅಂತಂದರೆ ಅದು ಬ್ಯಾಕ್ಟೀರಿಯಾದಿಂದ ಆಗುವಂಥ ಇನ್ಫೆಕ್ಷನ್. ಸೊ ಆ ಬ್ಯಾಕ್ಟೀರಿಯಾನ ಕೊಲ್ಲಕ್ಕೆ ನಮಗೆ ಒಂದು ಮೆಡಿಕೇಶನ್ ಬೇಕು. ಸೊ ಆ ಮೆಡಿಕೇಶನ್ನ ನಾವೇನಂತ ಕರಿತೀವಿ, ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಅಂತಂದರೆ ಬ್ಯಾಡ್ ಬ್ಯಾಕ್ಟೀರಿಯಾನ ಕೊಲ್ಲುವಂತಹ ಮೆಡಿಕೇಶನ್ಸ್ಗೆ ನಾವು ಆಂಟಿ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಸೊ ಇದು ಇಂಟ್ರೊಡಕ್ಷನ್ ಆಫ್ ದಿ ಆಂಟಿಬಯೋಟಿಕ್ಸ್. ಅದೇ ರೀತಿ ಆಂಟಿಬಯೋಟಿಕ್ಸ್ನ ನಾವು ಹಲವಾರು ಇನ್ಫೆಕ್ಷನ್ಸ್ಗೆ ಕೊಡ್ತೀವಿ. ಲೈಕ್ UTI ಆದಾಗ, ಅಂತಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆದಾಗ, ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆದಾಗ, ಅದೇ ರೀತಿ ಸಮ್ ಕೈಂಡ್ ಆಫ್ ಫಂಗಲ್ ಇನ್ಫೆಕ್ಷನ್ಗೆ, ಕೆಲವೊಂದಿಷ್ಟು ವೈರಲ್ ಇನ್ಫೆಕ್ಷನ್ಗೆ, ತುಂಬ ಈಗ ಹಲವಾರು ಇನ್ಫೆಕ್ಷನ್ಸ್ ಇರ್ತವೆ. ನೆಸಸರಿ ಇರುವಂತಹ ಇನ್ಫೆಕ್ಷನ್ಸ್ಗೆ, ಆಮೇಲೆ ಸಿವಿಯರಿಟಿ ಆಫ್ ದಿ ಇನ್ಫೆಕ್ಷನ್ಸ್ ಅಂತಂದರೆ ತುಂಬ ಪೀಕ್ಗೆ ಹೋಗ್ಬಿಟ್ಟಿರುತ್ತೆ ಇನ್ಫೆಕ್ಷನ್, ಬಾಡಿಯಲ್ಲೆಲ್ಲ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಇಮ್ಯುನಿಟಿ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರೋಲ್ಲ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಆಂಟಿಬಯೋಟಿಕ್ಸ್ ಕೊಟ್ಟು ಪೇಷಂಟ್ ಪ್ರಾಣನ ಉಳಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ, ಈಗ ನಿಮಗೆಲ್ಲ ಕೊರೋನಾದಲ್ಲಿ ಗೊತ್ತಿರಬೇಕು, ಕೊರೋನಾ ಟೈಮಲ್ಲಿ ತುಂಬ ಜನಕ್ಕೆ ನಾವು ಅಜಿಥ್ರೋಮೈಸಿನ್ ಕೊಟ್ಟಿದ್ದೀವಿ, ವಿಟಮಿನ್ C ಕೊಟ್ಟಿದ್ದೀವಿ, ಜಿಂಕ್ ಕೊಟ್ಟಿದ್ದೀವಿ. ಓಕೆ, ಈ ಥರ ಎಲ್ಲ ನಾವು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀವಿ. ಯಾಕೆ, ಇನ್ ಕೇಸ್ ಕೊರೋನಾ ವೈರಸ್ ಏನಾದರೂ ಅವ್ರಿಗೆ ಅಟ್ಯಾಕ್ ಆಗಿತ್ತು ಅಂತಂದರೆ ಅವರಿಗೆ ಈ ಆಂಟಿಬಯೋಟಿಕ್ಸು ವೈರಸ್ನ ಅಂತಂದರೆ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡಿಬಿಟ್ಟು, ಸೊ ಆಲ್ಮೋಸ್ಟ್ ಮನುಷ್ಯ ನಮ್ಮ ಜೊತೆ ಬದುಕಕ್ಕೆ ಜೀವ ಉಳಿಲಿ ಅಂತ ಹೇಳಿ ನಾವು ಆಂಟಿಬಯೋಟಿಕ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ. ಮನುಷ್ಯ ಕಂಡು ಹಿಡಿದಂತಹ ಒಂದು ಬೆಸ್ಟ್ ಮೆಡಿಕೇಶನ್ನು ಆಂಟಿಬಯೋಟಿಕ್ಸ್ ಅಂತ ಹೇಳ್ಬೋದು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಈಗ ಕೆಲವೊಂದಿಷ್ಟು ಡಾಕ್ಟರ್ಸ್ ಏನು ಮಾಡ್ತಾರೆ, ನೇಮ್ ಫೇಮ್ಗೋಸ್ಕರ ಅಥವಾ ಬೇಗ ಜನಕ್ಕೆ ಕ್ಯೂರ್ ಆಗಲಿ, ಜನ ನನಗೆ ಬಿಲೀವ್ ಮಾಡಲಿ ಅಂತ ಹೇಳಿ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್ ಬಿಟ್ಟು ಆಲ್ಮೋಸ್ಟ್ 3rd to 4th ಜನರೇಷನ್ ಆಂಟಿಬಯೋಟಿಕ್ಸ್ನ ಪ್ರಾಕ್ಟೀಸ್ ಮಾಡ್ತಾರೆ. ಅಂತಂದರೆ ಚಿಕ್ಕ ಚಿಕ್ಕ ಆಂಟಿಬಯೋಟಿಕ್ಸ್, ಅಂತಂದರೆ ಈಗ ಇನ್ಫೆಕ್ಷನ್ ಚಿಕ್ಕದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಕೆಮ್ಮು ನೆಗಡಿ ಜ್ವರ ಬಂದಿದೆ ಅಂತಂದರೆ ನಾನು ಡೋಲೋ ಅಲ್ಲೇ ಕ್ಯೂರ್ ಆಗ್ಬೋದು, ಅಥವಾ ಒಂದಿಷ್ಟು ಫುಡ್ ಚೇಂಜಸ್ಸಿಂದ ನನಗೆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಥ್ರೋಟ್ ಇನ್ಫೆಕ್ಷನ್ ಆಗಿದ್ರೆ ಸಾಲ್ಟ್ ವಾಟರ್ ಗಾರ್ಲಿಂಗ್ ಮಾಡೋದ್ರಿಂದ, ಅಂತಂದರೆ ಬೆಳಗ್ಗೆ ಎದ್ದು ಸಾಲ್ಟ್ ವಾಟರ್ ಗಂಟ್ಲಿಗೆ ತಾಗಿಸೋದ್ರಿಂದ ಕೂಡ ಗಂಟ್ಲಲ್ಲಿರುವಂತಹ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಸೊ ಇಷ್ಟೆಲ್ಲ ಮಾಡದೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಡಾಕ್ಟರ್ಸ್
ಡೈರೆಕ್ಟಾಗಿ ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಡ್ತಾರೆ. ಸೊ ಈ ರೀತಿ ಆ್ಯಂಟಿಬಯೋಟಿಕ್ಸ್ನ ನಾವು ಬಳಸೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಈಗ ನಮ್ಮ ಗಟ್ ಅಂತ ಹೇಳ್ತೀವಿ, ಅಂತಂದರೆ ಕರಳು ಅಂತ ಹೇಳ್ತೀವಿ. ಈ ಕರಳಲ್ಲಿ ಗುಡ್ ಬ್ಯಾಕ್ಟೀರಿಯಾ ಕೂಡ ಇದೆ, ಬ್ಯಾಡ್ ಬ್ಯಾಕ್ಟೀರಿಯಾ ಕೂಡ ಇದೆ. ಓಕೆ, ಗುಡ್ ಬ್ಯಾಕ್ಟೀರಿಯಾ ಕೂಡ ಇದೆ, ಬ್ಯಾಡ್ ಬ್ಯಾಕ್ಟೀರಿಯಾ ಕೂಡ ಇದೆ. ಫಾರ್ ಎಕ್ಸಾಂಪಲ್, ಈಗ ಯಾರು ರೈತರೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ನಾವು ಮಣ್ಣಿನ ಫಲವತ್ತತೆಗೆ ಎರೆಹುಳನ ಬಳಸ್ತೀವಿ. ಯಾಕೆ? ಹುಳನ ಒಂದು ಕಮರ್ಷಿಯಲ್ ಆಗಿ ಬಳಸ್ತಿರ್ತೀವಿ, ಯಾಕಂತಂದರೆ ಅದು ಮಣ್ಣಿನ ಗುಣಮಟ್ಟ ಇಂಪ್ರೂವ್ ಮಾಡುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ, ನಮ್ಮ ಕರುಳಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಗುಡ್ ಬ್ಯಾಕ್ಟೀರಿಯಾ ನಮ್ಮ ಫುಡ್ ಡೈಜೆಷನ್ಗಾಗಿರ್ಬೋದು, ನಮ್ಮ ಮೂಡ್ಗಾಗಿರ್ಬೋದು, ಅದೇ ರೀತಿ ನಮ್ಮ ಬಾಡಿ ಕಂಡೀಷನ್ ಕೂಡ, ನಮ್ಮ pH ಲೆವೆಲ್ ಕೂಡ ಈ ಗುಡ್ ಬ್ಯಾಕ್ಟೀರಿಯಾ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಸೊ ಈಗ ಆ್ಯಂಟಿಬಯೋಟಿಕ್, ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಅಂತಂದರೆ ಈಗ ಆ್ಯಂಟಿಬಯೋಟಿಕ್ಸ್ ತಗೊಂಡ್ವಿ ಅಂತಂದರೆ ಅದು ಒಳ್ಳೆ ಬ್ಯಾಕ್ಟೀರಿಯಾ ಆಗಿರಲಿ ಅಥವಾ ಕೆಟ್ಟ ಬ್ಯಾಕ್ಟೀರಿಯಾ ಇರಲಿ, ಆ್ಯಂಟಿಬಯೋಟಿಕ್ಸ್ ಟ್ಯಾಬ್ಲೆಟ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಅದೇನು ಮಾಡುತ್ತೆ, ಎಲ್ಲ ಬ್ಯಾಕ್ಟೀರಿಯನ್ನು ಕೊಂದು ಹಾಕಿಬಿಡುತ್ತೆ. ಓಕೆ, ಗುಡ್ ಬ್ಯಾಕ್ಟೀರಿಯಾನು ಕೊಂದು ಹಾಕುತ್ತೆ, ಬ್ಯಾಡ್ ಬ್ಯಾಕ್ಟೀರಿಯಾನು ಕೊಂದು ಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಗಟ್ ಹೆಲ್ತ್ ತುಂಬ ವೀಕ್ ಆಗುತ್ತೆ. ಗಟ್ ಹೆಲ್ತು ತುಂಬ ಅಂದರೆ ತುಂಬ ವೀಕ್ ಆಗಿಬಿಟ್ಟು ಮನುಷ್ಯನಿಗೆ ವೀಕ್ನೆಸ್ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಜನಕ್ಕೆ ಆ್ಯಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಬಂದುಬಿಡುತ್ತೆ. ಅಂತಂದರೆ ನಿಮಗೆ ನೆನಪಿರ್ಬೋದು, ಸ್ಕೂಲಲ್ಲಿ ಒಂದು ಚೆನ್ನಾಗಿ ಓದದೇ ಇರೋ ಹುಡುಗ ಇದ್ದ ಅಂತಂದರೆ ಎಲ್ಲ ಟೀಚರ್ಸ್ಗೆ ಅವನೇ ಟಾರ್ಗೆಟ್ ಆಗಿರ್ತಾನೆ ಅಲ್ವಾ. ಬಂದು ಹೊಡೆದು ಏನು ಮಾಡಿಬಿಟ್ಟಿರ್ತಾರೆ, ಅವನು ಯಾರಿಗೂ ಹೆದರಲ್ಲ. ಓಕೆ, ಎಂಥವ್ರು ಬಂದರೂ ಹೆದರಲ್ಲ, ಹೊಡಿತಾರೆ, ಬಡಿತಾರೆ, ಬಿಟ್ಟು ಹೋಗ್ತಾರೆ ಇಷ್ಟೇ. ಅದು ಬಿಟ್ಟು ನನಗೇನು ಮಾಡ್ತಾರೆ ಅನ್ನುವಷ್ಟು ಒಂದು ಧೈರ್ಯ ಬಂದ್ಬಿಡುತ್ತೆ. ಸೊ ಬ್ಯಾಡ್ ಬ್ಯಾಕ್ಟೀರಿಯಾಗೂ ಅದೇ ಆಗೋದು. ಕಂಟಿನ್ಯೂಸ್ ಆಗಿ ಒಂದು ಚಿಕ್ಕ ಜ್ವರಕ್ಕೂ ನೀವು ಆ್ಯಂಟಿಬಯೋಟಿಕ್ಸ್ ತಗೊಳ್ತೀರಾ, ಒಂದು ಚಿಕ್ಕ ನೆಗಡಿಗೂ ಕೂಡ ನೀವು ಆ್ಯಂಟಿಬಯೋಟಿಕ್ಸ್ ತಗೊಳ್ತೀರಾ, ಅದೇ ರೀತಿ ಒಂದು ಚಿಕ್ಕ ಕೆಮ್ಮಿಗೂ ಕೂಡ ನೀವು ಆ್ಯಂಟಿಬಯೋಟಿಕ್ಸ್ ತಗೊಳ್ತೀರಾ ಅಂತಂದರೆ ಬ್ಯಾಡ್ ಬ್ಯಾಕ್ಟೀರಿಯಾಗೆ ರೂಢಿ ಆಗಿಬಿಡುತ್ತೆ. ಓಕೆ, ಈ ಆ್ಯಂಟಿಬಯೋಟಿಕ್ಸ್ ಬಂದರೆ ಏನು ಮಾಡುತ್ತೆ ಅಂತ ಹೇಳಿ ಅದ್ರ ಜೊತೆ ಫೈಟ್ ಮಾಡಿ ಬ್ಯಾಕ್ಟೀರಿಯಾಗೆ ಸ್ಟ್ರೆಂತ್ ಬಂದುಬಿಟ್ಟಿರುತ್ತೆ. ಸೊ ಹೀಗಾಗಿ ನಿಮಗೆ ಇನ್ಫೆಕ್ಷನ್, ಈಗ ಸಿವಿಯರ್ ಇನ್ಫೆಕ್ಷನ್ ಇದ್ದಾಗ ನಿಮಗೆ 4th ಜನರೇಷನ್ ಅಂತಂದರೆ ಹೈ ಡೋಸ್ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗೂ ಕೂಡ ಅದು ಕೆಲಸ ಮಾಡಲ್ಲ. ಯಾಕಂತಂದರೆ ನಿಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳಿಗೆ ರೆಸಿಸ್ಟೆನ್ಸ್ ಬಂದುಬಿಟ್ಟಿರುತ್ತೆ, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಅದು ಬಂದಾಗ ಏನಾಗುತ್ತೆ, ಇನ್ಫೆಕ್ಷನ್ ಟ್ರೀಟ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಓಕೆ, ಕೆಲವರಿಗೆ UTI ಸಿವಿಯರ್ ಆದಾಗ ಈಗ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಂದರೆ ನಾವು ಎಷ್ಟೇ ಆ್ಯಂಟಿಬಯೋಟಿಕ್ಸ್, ಬೇರೆ ಆ್ಯಂಟಿಬಯೋಟಿಕ್ಸ್ ಎಷ್ಟೇ ಡೇಸ್ ಕೊಟ್ಟರೂ ಕೂಡ ಅದು ಕಡಿಮೆ ಆಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಅನ್ನೆಸೆಸರಿ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಫಾರ್ ಎಕ್ಸಾಂಪಲ್, ನನಗೆ ಜ್ವರ ಬಂದಿದೆ ಅಂತಂದರೆ ನಾನು ಡಾಕ್ಟರ್ ಹತ್ರ ಹೋಗಲಾರ್ದೆ ಡೈರೆಕ್ಟಾಗಿ ಒಂದು ಮಾತ್ರೆ ಅಂಗಡಿಗೆ ಅಥವಾ ಫಾರ್ಮಸಿಗೆ ಹೋಗ್ಬಿಟ್ಟು ಅವ್ರಿಗೆ ನಮ್ಮ ಸಿಂಟಮ್ಸ್ ಹೇಳ್ತೀವಿ, ನಂಗೆ ನೆಗಡಿ ಬಂದಿದೆ, ತಲೆ ನೋಸ್ತಾ ಇದೆ, ಜ್ವರ ಬಂದಿದೆ, ನನಗೆ ದಯವಿಟ್ಟು ಒಂದು ಟ್ಯಾಬ್ಲೆಟ್ ಕೊಡಿ ಅಂತ ಹೇಳಿದಾಗ ದೇ ವಿಲ್ ಪ್ರಿಸ್ಕ್ರೈಬ್. ಮೇ ಬಿ ಮೋಸ್ಟ್ ಆಫ್ ದ ಜನ, ಎಲ್ಲರೂ ಅಂತ ಹೇಳಲ್ಲ, ಬಹಳಷ್ಟು ಜನ ಏನು ಮಾಡ್ತಾರೆ, ಆ್ಯಂಟಿಬಯೋಟಿಕ್ಸ್ನ ತಮ್ಮ ಮನಸ್ಸಿಗೆ ಯಾವುದು ತಿಳಿಯುತ್ತೋ, ಅವ್ರ ನಾಲೆಜಿಗೆ ಏನಿರುತ್ತೋ ಅಷ್ಟು ಆ್ಯಂಟಿಬಯೋಟಿಕ್ಸ್ ನಿಮಗೆ ಕೊಟ್ಬಿಡ್ತಾರೆ. ಸೊ ನೀವು ಅದನ್ನು ಈಗ ವರ್ಷದಲ್ಲಿ ಒಂದು ಸಲ ಅಥವಾ 2 ಸಲ ಮನುಷ್ಯನಿಗೆ ಕೆಮ್ಮು, ನೆಗಡಿ, ಜ್ವರ ಬಂದೇ ಬರುತ್ತೆ. ಸೊ ಆ 2 ಸಲನೂ ಅವನು ಆ್ಯಂಟಿಬಯೋಟಿಕ್ಸ್ ಅನ್ನೆಸೆಸರಿಯಾಗಿ ಆ್ಯಂಟಿಬಯೋಟಿಕ್ಸ್ ತಗೊಳ್ತಾ ಬಂದರೆ ಒಂದಿನ ಅವನಿಗೆ ಟೈಫಾಯ್ಡ್ ಆದಾಗ, ಒಂದಿನ ಅವ್ನಿಗೇನಾದರೂ ಟೈಫಾಯ್ಡ್ ಆಯಿತು ಅಂತಂದರೆ ಈ ಆ್ಯಂಟಿಬಯೋಟಿಕ್ಸ್ ಕೆಲಸ ಮಾಡಲ್ಲ. ಯಾಕಂತಂದರೆ ಇದನ್ನು ತಗೊಂಡು ಅವನಿಗೆ ದೇಹಕ್ಕೆ ರೂಢಿ ಆಗಿಬಿಟ್ಟಿರುತ್ತೆ. ಸೊ ಬ್ಯಾಕ್ಟೀರಿಯಾದ್ದು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಆ್ಯಂಟಿಬಯೋಟಿಕ್ಸ್ದು ಸ್ಟ್ರೆಂತು ಕಡಿಮೆ ಆಗುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ಈಗ ಟೈಫಾಯ್ಡ್ಗಿಂತ ಜಾಸ್ತಿ ಇನ್ಫೆಕ್ಷನ್ ಆದಾಗ ನಾವು ಬಳಸುವಂಥ ಆ್ಯಂಟಿಬಯೋಟಿಕ್ಸ್ನ ನಾವು ಟೈಫಾಯ್ಡ್ಗೆ ಬಳಸ್ಬಿಡ್ತೀವಿ. ಸೊ ಅಲ್ಲಿಗೇನಾಗುತ್ತೆ, ಈಗ ಟೈಫಾಯ್ಡ್ಗಿಂತ ಜಾಸ್ತಿ ಇನ್ಫೆಕ್ಷನ್ ಆಗಿರುವಾಗ ನಿಮಗೆ ಈಗ ಕ್ಯಾನ್ಸರಿಗೆ ಬಳಸುವಂಥ ಆ್ಯಂಟಿಬಯೋಟಿಕ್ಸ್ನ ಬಳಸಬೇಕಾಗುತ್ತೆ. ಅಂದರೆ ನಿಮ್ಗೆ ಅರ್ಥ ಆಗ್ತಿದೆಯಾ, ಬ್ಯಾಕ್ಟೀರಿಯಾದ ಸ್ಟ್ರೆಂತು ಜಾಸ್ತಿ ಆಗುತ್ತೆ, ಆ್ಯಂಟಿಬಯೋಟಿಕ್ಸ್ದು ಸ್ಟ್ರೆಂತು ಕಡಿಮೆ ಆಗುತ್ತೆ. ಇದು ಯಾಕಾಗುತ್ತೆ ಅಂತಂದರೆ ಅನ್ನೆಸೆಸರಿಯಾಗಿ ನೀವು ಆ್ಯಂಟಿಬಯೋಟಿಕ್ಸ್ನ ಬಳಸೋದ್ರಿಂದ. ಓಕೆ, ಅದ್ರ ಜೊತೆ ನಿಮ್ಮ ಗಟ್ ಹೆಲ್ತ್ ಕೂಡ ಹಾಳಾಗುತ್ತೆ. ಸೊ ಏನು ಮಾಡಬೇಕು ಇದಕ್ಕೆ ಅಂತ ಅಂದರೆ, ಸೊ ವೆರಿ ಸಿಂಪಲ್. ಸಾಮಾನ್ಯವಾಗಿ ಕೆಮ್ಮು, ನೆಗಡಿ, ಜ್ವರ ಬಂದಾಗ ದಯವಿಟ್ಟು ಆ್ಯಂಟಿಬಯೋಟಿಕ್ಸ್ನ ತೊಗೊಳಕ್ಕೆ ಹೋಗಬೇಡಿ. 3 days ಅದಕ್ಕೆ ಹೀಲಿಂಗ್ ಟೈಮ್ ಕೊಡಿ. ಈಗ ನೆಗಡಿ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಇದು ನಮಗೆ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅಂತಂದರೆ ನಮ್ಮ ದೇಹದಲ್ಲಿ ಏನೋ
ನಮ್ಮ ದೇಹಕ್ಕೆ ಒಗ್ಗದ ವಸ್ತು ಅಥವಾ ಒಗ್ಗದ, ಈಗ ಡಸ್ಟ್ ಎಲ್ಲ ಹೋದಾಗ, ಡಸ್ಟಲ್ಲಿ ಇದ್ದಾಗ ನಿಮ್ಗೆ ಏನಾಗುತ್ತೆ, ಸ್ನೀಸಿಂಗ್ ಬರುತ್ತೆ. ಓಕೆ, ಸ್ನೀಸಿಂಗ್ ಯಾಕೆ ಬರುತ್ತೆ? ಅಕ್ಷಿ ಅಂತ ಮಾಡ್ತೀರಿ. ಯಾಕೆ ಮಾಡ್ತೀರಿ? ನಮ್ಮ ದೇಹದಲ್ಲಿ ಹೋಗಿರುವಂಥ ಡಸ್ಟು ಹೊರಗಡೆ ಬರಲಿ ಅಂತ ನಾವು ಸೀನೋದು ಅಲ್ವಾ. ಈಗ ಏನಾದರೂ ನಾವು ತುಂಬ ಘಾಟು ಅಥವಾ ತುಂಬ ಧೂಳಲ್ಲಿ ಹೋಗ್ತಾ ಇದ್ರೆ ಕೆಮ್ತೀವಿ ನಾವು. ಯಾಕೆ ಕೆಮ್ತೀವಿ? ನಮ್ಮ ದೇಹದಲ್ಲಿ ಹೋದಂಥ ಡಸ್ಟ್ ಪಾರ್ಟಿಕಲ್ ಹೊರಗಡೆ ಬರಲಿ ಅಂತ ನಾವು ಕೆಮ್ತೀವಿ. ಸೊ ದೀಸ್ ಆರ್ ದಿ ವೆರಿ ಪ್ರೊಟೆಕ್ಟಿವ್ ಒಂದು ರಿಫ್ಲೆಕ್ಸ್ ಫ್ರಮ್ ಅವರ್ ಬಾಡಿ. ಓಕೆ, ನೀವು ಅದನ್ನ ಏನು ಮಾಡ್ತಿರ್ತೀರಾ, ಅದನ್ನು ಆ್ಯಂಟಿಬಯೋಟಿಕ್ಸಿಂದ ಟ್ರೀಟ್ ಮಾಡೋದ್ರಿಂದ ಸೊ ಇದು ನಿಮಗೆ ಹೆಲ್ಪ್ ಆಗೋದಕ್ಕಿಂತ ಇದರಿಂದ ನಿಮಗೆ ಸಮಸ್ಯೆನೇ ಜಾಸ್ತಿ ಆಗುತ್ತೆ. ಹಾಗಾದರೆ ಆ್ಯಂಟಿಬಯೋಟಿಕ್ಸ್ ತಗೊಳ್ಳೇಬಾರ್ದಾ ಅಂತ ಕೇಳೋದಾದರೆ ತಗೊಳ್ಳಿ. ಯಾವಾಗ ನಿಮ್ಗೆ ನಿಜವಾಗ್ಲೂ ನೆಸಸರಿ ಇದೆ ಆ ಟೈಮಲ್ಲಿ ಮಾತ್ರ ನೀವು ಆ್ಯಂಟಿಬಯೋಟಿಕ್ಸ್ ತಗೊಳ್ಳಿ. ಅನ್ನೆಸೆಸರಿ ಆ್ಯಂಟಿಬಯೋಟಿಕ್ಸ್ ತಗೊಳಕ್ಕೆ ಹೋಗಬೇಡಿ. ಓಕೆ, ಕೆಲವೊಂದು ಡಾಕ್ಟರ್ಸ್ ಪಾಪ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಈಗ ಜ್ವರ ಅಂತ ಹೋದರೆ ಅವರು ಆ್ಯಂಟಿಬಯೋಟಿಕ್ಸ್ ಕೊಡಲ್ಲ, ಇದನ್ನು ತಗೋ 1-2 ದಿನ ನಿಮಗೆ ಕಡಿಮೆ ಆಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಬಟ್ ಜನ ಏನು ಮಾಡ್ತಾರೆ, ಫಸ್ಟ್ ಡೇ ತಗೊಂಡ ತಕ್ಷಣ ನೆಕ್ಸ್ಟ್ ಡೇಗೆ ಜ್ವರ ಕಡಿಮೆ ಆಗಬೇಕು. ಇನ್ ಕೇಸ್ ಅವ್ರಿಗೆ ಜ್ವರ ಕಡಿಮೆ ಆಗಲಿಲ್ಲ ಅಂತಂದರೆ ಡಾಕ್ಟರ್ನ ಚೇಂಜ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ಸಡನ್ನಾಗಿ ಜ್ವರ ಕಡಿಮೆ ಆಗುತ್ತೆ. ಸೊ ಈ ಡಾಕ್ಟರ್ ಟ್ರೀಟ್ಮೆಂಟ್ ಚೆನ್ನಾಗಿಲ್ಲ, ಈ ಡಾಕ್ಟರ್ದು ಟ್ರೀಟ್ಮೆಂಟ್ ಚೆನ್ನಾಗಿದೆ ಅಂತ ಹೇಳಿ ಯಾರು ನಿಜವಾಗ್ಲೂ ನಿಮ್ಮ ಗಟ್ ಹೆಲ್ತ್ನ ಹಾಳು ಮಾಡಿರ್ತಾರೆ ಅವರಿಗೆ ನೀವು ದೇವರಂತ ಪೂಜಿಸ್ತಾ ಇರ್ತೀರ. ಸೊ ಈ ರೀತಿ ರಾಂಗ್ ಪ್ರಾಕ್ಟೀಸ್ ತುಂಬ ಆಗ್ತಾ ಇರೋದ್ರಿಂದ ನಿಮ್ಮ ಹೆಲ್ತ್ ಮೇಲೆ ಇದು ಹಜಾರ್ಡಸ್ ಎಫೆಕ್ಟ್ನ ಕೊಡ್ತಾ ಇದೆ. ಓಕೆ, ಸೊ ಇಷ್ಟೇ, ಆ್ಯಂಟಿಬಯೋಟಿಕ್ಸ್ನ ಅನ್ನೆಸೆಸರಿ ಯೂಸ್ ಮಾಡಬೇಡಿ. ಆ್ಯಂಡ್ ಇನ್ನೊಂದು ತಪ್ಪು, ಆ್ಯಂಟಿಬಯೋಟಿಕ್ಸ್ ಬಳಸುವಾಗ ಈಗ ಡಾಕ್ಟರ್ ಕಂಡೀಷನ್ ನೋಡಿ ಆ್ಯಂಟಿಬಯೋಟಿಕ್ಸ್ ಬರ್ಕೊಟ್ಟಿರ್ತಾರೆ. ಓಕೆ, ಬರ್ಕೊಟ್ಟಾಗ ನೀವೇನು ಮಾಡ್ತೀರಾ, ಈಗ 5 days ಆ್ಯಂಟಿಬಯೋಟಿಕ್ಸ್ ಅಂತ ಪ್ರಿಸ್ಕ್ರೈಬ್ ಮಾಡಿರ್ತೀವಿ. ಆದರೆ ನೀವೇನು ಮಾಡ್ತೀರಾ, ಸೆಕೆಂಡ್ ಡೇಗೆ ನಿಮಗೆ ಜ್ವರ ಅಥವಾ ಕೆಮ್ಮು ನೆಗಡಿ, ನಿಮಗೇನು ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಇರುತ್ತೆ ಅಥವಾ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇರುತ್ತೆ, ಅದು ಕಡಿಮೆ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅವಾಗ ನೀವೇನು ಮಾಡ್ತೀರಾ, 2 daysಗೆ ಆ್ಯಂಟಿಬಯೋಟಿಕ್ಸ್ನ ಸ್ಟಾಪ್ ಮಾಡ್ತೀರಾ. ಅಂದರೆ 5 daysಗೆ ಕೊಟ್ಟಂಥ ಆ್ಯಂಟಿಬಯೋಟಿಕ್ಸ್ನ ನೀವು 2 daysಗೆ ಸ್ಟಾಪ್ ಮಾಡಿದಾಗ ಏನಾಗುತ್ತೆ, ಅಗೇನ್ ಬ್ಯಾಕ್ಟೀರಿಯಾಗೆ ರೆಸಿಸ್ಟೆನ್ಸ್ ಬರುತ್ತೆ, ಆ್ಯಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಬರುತ್ತೆ. ಅಂತಂದರೆ ಈಗ ನನ್ನ ಬಾಡಿಯಲ್ಲಿ 100% ಬ್ಯಾಕ್ಟೀರಿಯಲ್ ಗ್ರೋತ್ ಆಗಿದೆ ಅಂತ ಇಟ್ಕೊಳ್ಳಿ. ಅಂದರೆ 100 ಬ್ಯಾಕ್ಟೀರಿಯಾ ಇದ್ದಾವೆ, ಬ್ಯಾಡ್ ಬ್ಯಾಕ್ಟೀರಿಯಾ ಇದ್ದಾವೆ ಅಂತ ಇಟ್ಕೊಳ್ಳಿ. ನೀವೇನು ಮಾಡ್ತೀರಾ, ಆ್ಯಂಟಿಬಯೋಟಿಕ್ಸ್ನ 2 daysಗೆ ತೊಗೊಳ್ತೀರಾ. ನಾವು 5 ದಿನ ಕೊಟ್ಟಿದ್ದನ್ನ ನೀವು 2 daysಗೆ ತೊಗೊಳ್ತೀರಾ. ಅವಾಗ ಏನಾಗುತ್ತೆ, 50% ಬ್ಯಾಕ್ಟೀರಿಯಾ ಸತ್ತು ಇನ್ನೂ 50% ಬದುಕಿರ್ತವೆ. ಅವಕ್ಕೇನಾಗುತ್ತೆ, ಈ ಆ್ಯಂಟಿಬಯೋಟಿಕ್ಸ್ ಜೊತೆ ಫೈಟ್ ಮಾಡಿ ರೆಸಿಸ್ಟೆನ್ಸ್ ಬರುತ್ತೆ. ನೆಕ್ಸ್ಟ್ ಟೈಮ್ ಈಗ ಆ ಇನ್ಫೆಕ್ಷನ್ನು ಕರೆಕ್ಟಾಗಿ ಕ್ಯೂರ್ ಆಗಿರಲ್ಲ, ಅದ್ರ ಜೊತೆ ಈ ಇನ್ಫೆಕ್ಷನ್ನಲ್ಲಿ ಕಾಸ್ ಮಾಡುವಂಥ ಬ್ಯಾಕ್ಟೀರಿಯಾ ಕೂಡ ಕರೆಕ್ಟಾಗಿ ಸತ್ತಿರಲ್ಲ. ಸೊ ಅದಕ್ಕೇನಾಗುತ್ತೆ, ಅಗೇನ್ ಈ 50% ಇರುವಂಥ ಬ್ಯಾಕ್ಟೀರಿಯಾ ಮತ್ತೆ ಗ್ರೋತ್ ಆಗಿ 100% ಬ್ಯಾಕ್ಟೀರಿಯಾ ನಿಮ್ಮ ಗಟ್ಟಲ್ಲಿ ಬೆಳೆಯುತ್ತೆ. ಸೊ ಅದರಿಂದ ಏನಾಗುತ್ತೆ, ಆ ಬ್ಯಾಕ್ಟೀರಿಯಾ ವಾಪಸ್ ಏನು ಮಾಡುತ್ತೆ, ನೀವು ಆ್ಯಂಟಿಬಯೋಟಿಕ್ಸ್ ಮತ್ತೆ ಈ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ಅದು ಕೆಲಸ ಮಾಡಲ್ಲ. ಯಾಕಂತಂದರೆ ಇದಕ್ಕೆ ಆಲ್ರೆಡಿ ಅದ್ರ ಜೊತೆ ಫೈಟ್ ಮಾಡಿ 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 ಸ್ಟ್ರೆಂತ್ ಬಂದಿರುತ್ತೆ. ಸೊ ನಾನು ಹೇಳ್ತಾ ಇರೋದು ಎಷ್ಟು ಜನಕ್ಕೆ ವಿಡಿಯೋ ನೋಡೋರಿಗೆ ಅರ್ಥ ಆಗುತ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಏನಾದರೂ ಈ ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಇನ್ನೊಂದು ಸಲ ಸ್ಲೋ ಆಗಿ ಕೇಳಿಸ್ಕೊಳ್ರಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ನೀವು 5 ದಿನ ತಗೊಳ್ಳುವಂಥ ಟ್ಯಾಬ್ಲೆಟ್ಸ್ 2 daysಗೆ ಸ್ಟಾಪ್ ಮಾಡಿದಾಗ 50% ಅಷ್ಟೇ ಬ್ಯಾಕ್ಟೀರಿಯಾ ಸತ್ತಿರುತ್ತೆ. ಆದರೆ ನಿಮ್ಮ ದೇಹ ಆರಾಮ್ ಫೀಲ್ ಕೊಡ್ತಾ ಇರುತ್ತೆ ನಿಮಗೆ. ಓಕೆ, ಯಾವಾಗ ನೀವು ಆ 50% ಬ್ಯಾಕ್ಟೀರಿಯಾ ನೆಗ್ಲೆಕ್ಟ್ ಮಾಡ್ತಿರಲ್ಲ, ಅದು ಅಗೇನ್ ಮತ್ತೆ ಬೆಳೆದ್ಬಿಟ್ಟು 100% ಬ್ಯಾಕ್ಟೀರಿಯಾ ಆಗಿ ಮತ್ತೆ ನಿಮ್ಗೆ ಇನ್ಫೆಕ್ಷನ್, ಅದೇ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಆವಾಗ ಈ ಆ್ಯಂಟಿಬಯೋಟಿಕ್ಸ್ ನಿಮ್ಮ ದೇಹದೊಂದಿಗೆ ವರ್ಕ್ ಮಾಡಲ್ಲ. ಯಾಕಂದರೆ ಅದಕ್ಕೆ ಸ್ಟ್ರೆಂತ್ ಬಂದಿರುತ್ತೆ. ಈಗ ನಾನು ಫಸ್ಟ್ ಟೈಮ್ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಬಾಡಿ ಫುಲ್ ಪೇನ್ ಬರುತ್ತೆ ಅಲ್ವಾ. ಅದೇ 1 week ಆದಮೇಲೆ ಬಾಡಿ ಪೇನ್ ಬರಲ್ಲ, ಬಾಡಿಗೆ ಸ್ಟ್ರೆಂತ್ ಬರುತ್ತೆ. ಸೇಮ್ ಫೈಟ್ ಮಾಡಿ ಮಾಡಿ ಈ ಬ್ಯಾಕ್ಟೀರಿಯಾಸ್ಗೆ ಆ್ಯಂಟಿಬಯೋಟಿಕ್ಸ್ ಜೊತೆ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, 5 days ಕೊಟ್ಟಿರೋದನ್ನ 5 days ತಗೊಳ್ಳಿ, 3 days ಕೊಟ್ಟಿರೋದನ್ನ 3 days ತಗೊಳ್ಳಿ. ಇನ್ ಕೇಸ್ 7 days ಏನಾದರೂ ನಿಮಗೆ ಪ್ರಿಸ್ಕ್ರೈಬ್ ಮಾಡಿದರೆ ದಯವಿಟ್ಟು 7 days ಕೋರ್ಸ್ನ ಕಂಪ್ಲೀಟ್ ಮಾಡಿ. ಮಧ್ಯೆ ಮಧ್ಯೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ದಿಸ್ ಈಸ್ ದಿ ಹೌ ಟು ಟೇಕ್ ಆ್ಯಂಟಿಬಯೋಟಿಕ್ಸ್. ಓಕೆ, ಯಾರು ತೊಗೊಳ್ಬಾರ್ದು, ಚಿಕ್ಕ ಪುಟ್ಟ ಜ್ವರಕ್ಕೆ, ಚಿಕ್ಕ ಪುಟ್ಟ ನೆಗಡಿಗೆ, ಚಿಕ್ಕ ಪುಟ್ಟ ಕೆಮ್ಮಿಗೆ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಬಾರ್ದು. ಸಿಂಪಲ್ ಇನ್ಫೆಕ್ಷನ್ಗೆ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಬಾರ್ದು. ಓಕೆ, ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಬಾರ್ದು. ನೀವೇ ಮಾತ್ರೆ ಅಂಗಡಿಗೆ ಹೋಗಿ, ಈಗ ನಾನು ಲಾಸ್ಟ್ ಟೈಮ್ ನನಗೇನು ಇನ್ಫೆಕ್ಷನ್ ಆಗಿರುತ್ತೆ ಅಂತ ಹೇಳಿ ಡಾಕ್ಟರ್ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ಆ ಟ್ಯಾಬ್ಲೆಟ್ ಹೆಸರನ್ನ ನೆನಪಲ್ಲಿ ಇಟ್ಕೊಳ್ಳೋದು.
ಎಷ್ಟೇ ಸಲ ನಮಗೆ ಆ ರೀತಿ ಇನ್ಫೆಕ್ಷನ್ ಆದರೂ ಅದೇ ಟ್ಯಾಬ್ಲೆಟ್ಸ್ ತಗೊಳ್ಳೋ, ಅದು ಆ್ಯಂಟಿಬಯೋಟಿಕ್ಸ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ತಗೊಳ್ತಾ ಬರೋದು. ಸೊ ಅಲ್ಲಿಗೇನಾಗುತ್ತೆ, ಆ್ಯಂಟಿಬಯೋಟಿಕ್ಸು ಒಂದು ಚಾಕ್ಲೇಟ್ ಟೈಪ್ ನಿಮ್ಮ ಬಾಡಿಗೆ ತೊಗೊಂಡ್ರು ಅದೇನು ಕೆಲಸ ಮಾಡಲ್ಲ, ಹಂಗಾಗ್ಬಿಡುತ್ತೆ. ಸೊ ಅದಕ್ಕೆ ಟ್ಯಾಬ್ಲೆಟ್ ಹೆಸರನ್ನ ನೆನ್ಪಿಟ್ಕೊಂಡು ರಿಪೀಟಾಗಿ ತೊಗೊಳೋದು ಬಿಟ್ಟು ವಾಪಸ್ ಅದು ಇನ್ಫೆಕ್ಷನ್ ಕಾಸ್ ಮಾಡ್ತಾ ಇದೆ, ಅದೇ ರೀತಿ ಇನ್ಫೆಕ್ಷನ್ ಬರ್ತಾ ಇದೆ ಅಂತಂದರೆ ಮೈಟ್ ಬಿ ದೇರ್ ಈಸ್ ಸಮ್ ಅದರ್ ಪ್ರಾಬ್ಲಮ್. ಸೊ ನೀವೇನು ಮಾಡಬೇಕು, ಹೋಗಿ ವಿಸಿಟ್ ಮಾಡಿಕೊಂಡು ಪ್ರಾಪರ್ ಆಗಿರುವ ಟ್ರೀಟ್ಮೆಂಟ್ ತಗೊಳ್ಬೇಕು. ಓಕೆ, ಆ್ಯಂಟಿಬಯೋಟಿಕ್ಸ್ ಜೊತೆ ಟ್ರಯಲ್ ಆ್ಯಂಡ್ ಎರರ್ ಮಾಡಕೂಡ್ದು. ಓಕೆ, ದಿಸ್ ಈಸ್ ಅಬೌಟ್ ಹೌ ಟು ಟೇಕ್ ಆ್ಯಂಟಿಬಯೋಟಿಕ್ಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದೆ. ನಾನು ಇನ್ನೊಂದು ಸಲ ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ. ನಮ್ಮ ಗಟ್ಟಲ್ಲಿ ಅಂದರೆ ನಮ್ಮ ಕರುಳಲ್ಲಿ ಗುಡ್ ಬ್ಯಾಕ್ಟೀರಿಯಾನು ಇರುತ್ತೆ, ಬ್ಯಾಡ್ ಬ್ಯಾಕ್ಟೀರಿಯಾನು ಇರುತ್ತೆ. ನೀವೇನಾದರೂ ಆ್ಯಂಟಿಬಯೋಟಿಕ್ಸ್ ತಗೊಳ್ತಾ ಬಂದರೆ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಈ ರೀತಿ ನೀವು ಆ್ಯಂಟಿಬಯೋಟಿಕ್ಸ್ ತಗೊಳ್ತಾ ಬಂದರೆ ಏನಾಗುತ್ತೆ, ಸೊ ಗುಡ್ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ ಎರಡೂ ಸತ್ತು ಹೋಗುತ್ತೆ. ಇದರಿಂದ ನಿಮ್ಮ ಗಟ್ ಹೆಲ್ತ್ ತುಂಬ ಅಂದರೆ ತುಂಬ ವೀಕ್ ಆಗುತ್ತೆ. ಓಕೆ, ಹಾಗಾದರೆ ಆ್ಯಂಟಿಬಯೋಟಿಕ್ಸ್ ತಗೊಳ್ಳುವಾಗ ಅಥವಾ ತಗೊಂಡಾದ್ಮೇಲೆ ನಿಮ್ಮ ಗಟ್ ಹೆಲ್ತ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು, ಹೇಗೆ ನಮ್ಮ ಗಟ್ ಹೆಲ್ತ್ನ ರಿಕವರಿ ಮಾಡ್ಕೊಳ್ಬೇಕು ಅಂತಂದರೆ ವೆರಿ ಸಿಂಪಲ್. ಪ್ರೋಬಯೋಟಿಕ್ಸ್ ಮತ್ತು ಪ್ರಿಬಯೋಟಿಕ್ಸ್ ಫುಡ್ಡನ್ನು ಜಾಸ್ತಿ ತಿನ್ನಬೇಕು. ಅಂತಂದರೆ ಯೋಗರ್ಟ್ ಆಗಿರ್ಬೋದು, ಫರ್ಮೆಂಟೆಡ್ ಫುಡ್ ಆಗಿರ್ಬೋದು, ಇಡ್ಲಿ ಈ ಥರ ಫುಡ್ ಆಗಿರ್ಬೋದು, ಕರ್ಡ್ ಆಗಿರ್ಬೋದು ಅಂದರೆ ಮೊಸರಾಗಿರ್ಬೋದು, ಅದೇ ರೀತಿ ವಿಟಮಿನ್ ಸಿ ಫುಡ್ ಆಗಿರ್ಬೋದು, ಫೈಬರ್ ರಿಚ್, ಓಕೆ, ಸಾಲಿಬಲ್ ಆ್ಯಂಡ್ ಇನ್ಸಾಲಿಬಲ್ ಫೈಬರ್ ಅಂತ ಹೇಳ್ತೀವಿ, ಈ ರೀತಿ ಫುಡ್ನ ತಗೊಳ್ಳೋದು, ಬನಾನಾ ತಗೊಳ್ಳೋದು, ಇವೆಲ್ಲ ನಿಮ್ಮ ಗಟ್ ಹೆಲ್ತ್ಗೆ ತುಂಬ ಇಂಪ್ರೂವ್ ಆಗುತ್ತೆ. ಗಟ್ ಬ್ಯಾಕ್ಟೀರಿಯಾ ಮತ್ತು ರೀಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟ್ನೇದು ಯೋಗರ್ಟ್ ತಗೊಳ್ಳಿ ಅಥವಾ ಮೊಸರು ತಗೊಳ್ಳಿ, ವಿಟಮಿನ್ ಸಿ ರಿಚ್ ಆಗಿರೋ ಫುಡ್ ತಗೊಳ್ಳಿ, ಬಾಳೆಹಣ್ಣು ತಗೊಳ್ಳಿ, ಅದೇ ರೀತಿ ಫೈಬರ್ ಇರುವಂಥ ಆಹಾರ ಜಾಸ್ತಿ ತಗೊಳ್ಳಿ. ಫೈಬರಲ್ಲಿ 2 ಥರ, ಸಾಲಿಬಲ್ ಆ್ಯಂಡ್ ಇನ್ಸಾಲಿಬಲ್. ಓಕೆ, ಇದ್ರ ಬಗ್ಗೆ ವಿಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಓಕೆ, ಈ ರೀತಿ ಇರುವಂಥ ಫುಡ್ನ ತಗೊಳ್ಳೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಹಾಳಾಗಿರುತ್ತಲ್ವ, ಅಥವಾ ಗಟ್ ಗುಡ್ ಬ್ಯಾಕ್ಟೀರಿಯಾ ಸತ್ತು ಹೋಗಿರುತ್ತವಲ್ಲ, ಅವು ರೀಗ್ರೋತ್ ಆಗೋಕ್ಕೆ ಮತ್ತು ಬಿಲ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮದು ಆ್ಯಂಟಿಬಯೋಟಿಕ್ ಕೋರ್ಸ್ ಆದಮೇಲೆ ನೀವು ದಯವಿಟ್ಟು ಏನು ಮಾಡಿರಿ, ಇದನ್ನು ತಗೊಳ್ಳಿ, ಏನು ಆ್ಯಂಟಿಬಯೋಟಿಕ್ಸ್ ಆದಮೇಲೆ ಈ ರೀತಿ ನಾನು ಮೆನ್ಷನ್ ಮಾಡಿರುವಂಥ ಫುಡ್ನ ತಗೊಳ್ಳೋದ್ರಿಂದ ನಿಮಗೆ ಲೈಕ್ ಬಾಡಿಯಲ್ಲಿರುವಂತಹ ಗಟ್ಟಲ್ಲಿರುವಂತಹ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ತುಂಬ ಆ್ಯಂಟಿಬಯೋಟಿಕ್ಸ್ ತಗೊಂಡಾದ್ಮೇಲೆ ನಿಮ್ಮ ಗಟ್ ಲೈನಿಂಗ್ ಅಂತ ಹೇಳ್ತೀವಿ, ಅದು ತುಂಬ ವೀಕ್ ಆಗಿರುತ್ತೆ, ಗಟ್ ಹೆಲ್ತ್ ತುಂಬ ವೀಕ್ ಆಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಟಯರ್ಡ್ನೆಸ್ ಆಗ್ತಾ ಇರುತ್ತೆ, ವೀಕ್ನೆಸ್. ತುಂಬ ಜನ ನೀವು ನೋಡಿ ಟೈಫಾಯ್ಡ್ ಆಗಿ ಪಾಪ ಜ್ವರ ಎಲ್ಲ ಹೋಗಿರುತ್ತೆ, ಆದರೆ ಸುಸ್ತು 1 ತಿಂಗಳವರೆಗೂ ಇರುತ್ತೆ. ಅಂತಂದರೆ ಬಾಡಿ ಮತ್ತು ಗಟ್ ಅಥವಾ ಕರುಳಿನ ಆರೋಗ್ಯ ಅಷ್ಟು ಹಾಳಾಗಿರುತ್ತೆ ಅವ್ರದ್ದು ಆ್ಯಂಟಿಬಯೋಟಿಕ್ಸ್ ಮೇಲಿದ್ದು. ಸೊ ಅದಕ್ಕೋಸ್ಕರ ಅಂಥವರು ಸ್ವಲ್ಪ ಗಟ್ ಫ್ರೆಂಡ್ಲಿ ಫುಡ್ನ ತಿನ್ನೋದ್ರಿಂದ ನಿಮಗೆ ವೀಕ್ನೆಸ್ ಕಡಿಮೆ ಆಗುತ್ತೆ. ಸೊ ಈ ರೀತಿ ನೀವು ಆ್ಯಂಟಿಬಯೋಟಿಕ್ಸ್ನ ಅವಾಯ್ಡ್ ಮಾಡಬೇಕು. ಯಾವಾಗ ನೆಸೆಸರಿ ಇರುತ್ತೆ ಅವಾಗ ಮಾತ್ರ ಆ್ಯಂಟಿಬಯೋಟಿಕ್ಸ್ನ ತಗೊಳ್ಬೇಕು. ತಗೊಂಡು ಆದಮೇಲೆ ನಮ್ಮ ದೇಹಕ್ಕೆ ಪ್ರಿಕಾಷನ್ಸ್ ಮೆಜರ್ಸ್ ಅಂತ ಹೇಳ್ತೀವಿ, ಅಥವಾ ಟ್ರೀಟ್ ಹೆಂಗೆ ಮಾಡಬೇಕು ಅಂತ ನಾನು ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು ಪೀಪಲ್. ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಯಾಕಂತಂದ್ರೆ ವರ್ಷದಲ್ಲಿ 1 ಇಲ್ಲ 2 ಸಲ ಆದರೂ ನೀವು ಆ್ಯಂಟಿಬಯೋಟಿಕ್ಸ್ ತಗೊಂಡೇ ಇರ್ತೀರಾ, ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ. ಪ್ರಿಸ್ಕ್ರಿಪ್ಷನ್ ಇದ್ದರೂ ಅಥವಾ ಇಲ್ಲದೇ ಇದ್ದರೂ ಕೂಡ ನಿಮ್ಮದೇ ತಲೆ ಓಡಿಸಿ ತಗೊಂಡಿರ್ತೀರಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಒಂದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಆ್ಯಂಟಿಬಯೋಟಿಕ್ಸ್ ಬಗ್ಗೆ ಸ್ವಲ್ಪ ಅರಿವು ಮೂಡಿಸಿ. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನಿಮಗೆ ವ್ಯಾಲ್ಯೂಯೇಬಲ್ ಅನಿಸಿದರೆ. ಮತ್ತೆ ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ಒಂದಿಗೆ. ನಾನಿಬ್ರಿಕ್.